ಪರವಶನಾದೆನು ಅರಿಯುವ ಮುನ್ನವೇ ಅಧ್ಯಾಯ 8 ತುಂಬ ಹೊತ್ತಿನಿಂದ ಗಂಡನಿಗೆ ಕರೆ ಮಾಡಲು ಪ್ರಯತ್ನಿಸುತ್ತಿದ್ದಳು ಅರುಣಿಮಾ. ಆದರೆ ಅದೇಕೋ ಅವನು ಫೋನ್ ಎತ್ತುತ್ತಿಲ್ಲ. ಛೇ, ಎಲ್ಲಿ ಹೋದರು ಇವರು? ಸಂಜೆಯೇ ಆಫೀಸಿನಿಂದ ಹೊರಟರು ಅಂತ ಅವರ ಪಿಎ ಹೇಳಿದನಲ್ಲ ಎಂದುಕೊಳ್ಳುತ್ತಲೇ ರೂಮಿನಿಂದ ಹೊರಬಂದಳು. ವಿನಾಯಕ್ ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರು. ಅವರ ಬಳಿ ಬಂದವಳು, ಮಾವ, ನಿಮ್ಮ ಮಗ ಕಾಲ್ ಮಾಡಿದ್ರಾ? ನಾನು ತುಂಬಾ ಸಲ ಟ್ರೈ ಮಾಡಿದೆ, ಅವರು ರಿಸೀವ್ ಮಾಡುತ್ತಿಲ್ಲ ಎಂದಳು. ಅವನ ಬಗ್ಗೆ ಸಹಜವಾಗಿ ಕಾಳಜಿ ಅವಳಿಗೆ. ಇಲ್ಲ ಅಮ್ಮ, ನನಗೂ ಕಾಲ್ ಮಾಡಿಲ್ಲ. ನಾನೂ ಅದನ್ನೇ ಯೋಚನೆ ಮಾಡುತ್ತಿದ್ದೆ, ಇಷ್ಟು ಹೊತ್ತಿಗೆ ಅವನು ಬರಬೇಕಿತ್ತಲ್ಲ ಅಂತ. ಈ ಅಣ್ಣ ತಮ್ಮ ಇಬ್ಬರೂ ಒಂದೇ, ಕತ್ತಲಾದಾಗ ಮನೆ ಸೇರಿಕೊಳ್ಳಬೇಕು ಎನ್ನುವ ಪರಿಜ್ಞಾನವೇ ಇಲ್ಲ ಎಂದರು ವಿನಾಯಕ್. ಆಯು ಎಲ್ಲಿದ್ದಾನಂತೆ ಮಾವ? ಕಾಲ್ ಮಾಡಿದ್ರಾ? ನಾನು ಕಾಲ್ ಮಾಡಿದರೆ ಕೋಪ ಮಾಡಿಕೊಳ್ಳುತ್ತಾನೆ. ಹೂನಮ್ಮ, ಮಾಡಿದ್ದೆ, ಬರ್ತಿದ್ದೀನಿ ಅಂತ ಹೇಳಿದ. ಇಬ್ಬರೂ ಬರ್ತಾರೆ, ನೀನು ಹೋಗಿ ಊಟಕ್ಕೆ ರೆಡಿ ಮಾಡು ಎಂದಾಗ ತಲೆಯಾಡಿಸಿ ಅಡುಗೆ ಮಾಡಲು ನಡೆದಳು ಅರುಣಿಮಾ. ಅಷ್ಟರಲ್ಲಿ ಮನೆಯೊಳಗೆ ಬಂದಿದ್ದನು ಆಯುಧ್. ತನ್ನ ಅಪ್ಪನನ್ನು ಕಂಡರೂ ಕಾಣದವನಂತೆ ಮುಂದೆ ಹೋಗುವಾಗ, ಆಯುಧ್, ನಿಂತ್ಕೋ ಎಂದರು ವಿನಾಯಕ್. ಇಂದು ಅವನು ಆಫೀಸಿಗೆ ಹೋಗಿರಲಿಲ್ಲವಲ್ಲ. ಅವನು ಸಿಇಒ ಅಲ್ಲದಿದ್ದರೂ ಸಿಒಒ ಪೋಸ್ಟ್ ಅವನಿಗೆ ನೀಡಿದ್ದಾರೆ. ಅದನ್ನು ನಿಭಾಯಿಸುವುದಕ್ಕಾದರೂ ಅವನು ಹೋಗಬೇಕಲ್ಲ. ಯಾಕಿವತ್ತು ಆಫೀಸಿಗೆ ಹೋಗಿಲ್ಲ ನೀನು? ಎಲ್ಲಿ ಅಲೆಯಲು ಹೋಗಿದ್ದೆ ಎಂದರು ಗಂಭೀರವಾಗಿ. ಅವರ ಮಾತಿಗೆ ತಾತ್ಸಾರದಿಂದ ಹಣಿ ತೀಡಿಕೊಂಡ ಆಯುಧ್. ಆಯುಧ್, ನಾನು ನಿನ್ನನ್ನೇ ಕೇಳುತ್ತಿರುವುದು, ಉತ್ತರ ಕೊಡು ಮತ್ತೆ ಹೇಳಿದರು. ನಿಟ್ಟುಸಿರು ಬಿಟ್ಟವ. ಆಫೀಸಿನಲ್ಲಿ ನನಗೆ ಏನು ಕೆಲಸ ಇದೆ ಅಂತ ಹೋಗಲಿ ಡ್ಯಾಡ್ ಎಂದನು ಜೇಬಿನೊಳಗೆ ಕೈತೂರಿಸಿ. ಏನು ಕೆಲಸ ಇದೆ ಅಂದ್ರೆ ಏನರ್ಥ? ನೀನು ಈಗ ನಮ್ಮ ಕಂಪನಿಯ ಚೀಫ್ ಆಪರೇಟಿವ್ ಆಫೀಸರ್. ಅದನ್ನು ಮರೆತಿರುವ ಹಾಗಿದೆ. ಎಲ್ಲವನ್ನೂ ನೀನೇ ಸಂಭಾಳಿಸಬೇಕಲ್ವಾ ಎಂದರು. ಅವರ ಮಾತಿಗೆ ತುಟಿ ಕೊಂಕಿಸಿ ನಕ್ಕವ. ಆ ಪಟ್ಟವನ್ನು ನನಗೆ ಕೊಡಿ ಅಂತ ನಾನು ಕೇಳಿದ್ನ ಡ್ಯಾಡ್? ನನಗೆ ರಾಜನ ಪಟ್ಟ ಸಿಗಲಿಲ್ಲ ಅಂತ ಮಂತ್ರಿಯ ಪಟ್ಟಕ್ಕೆ ಆಸೆಪಡುವ ಚೀಪ್ ಮೆಂಟಾಲಿಟಿ ನನಗಿಲ್ಲ ಎಂದನು. ಅವನ ಸ್ವಭಾವದ ಬಗ್ಗೆ ಚೆನ್ನಾಗಿಯೇ ಬಲ್ಲರು ವಿನಾಯಕ್. ಅವನಿಂದ ಇದೇ ಉತ್ತರ ಬರುತ್ತದೆ ಎಂಬುದು ಅವರಿಗೆ ಗೊತ್ತಿತ್ತು. ನೋಡು ಆಯುಧ್, ಇಷ್ಟು ವರ್ಷ ತಾಯಿಯಿಲ್ಲದ ಮಕ್ಕಳು ಅಂತ ನಿಮ್ಮಿಬ್ಬರನ್ನೂ ಯಾವುದೇ ಕೊರತೆಯಿಲ್ಲದ ಹಾಗೆ ತುಂಬಾ ಪ್ರೀತಿಯಿಂದ ನೋಡಿಕೊಂಡಿದ್ದೇನೆ. ಯಾವತ್ತೂ ಭೇದಭಾವ ಮಾಡಿಲ್ಲ. ಆದರೆ ಈಗ ನಾನು ಇಬ್ಬರಲ್ಲಿ ಒಬ್ಬರನ್ನು ಸಿಇಒ ಪಟ್ಟಕ್ಕೆ ಆಯ್ಕೆ ಮಾಡಲೇಬೇಕಿತ್ತು. ಅವನು ನಿನಗಿಂತ ದೊಡ್ಡವನು ಎನ್ನುವ ಕಾರಣಕ್ಕೆ ಅವನನ್ನು ಮಾಡಿದೆ ಅಷ್ಟೇ. ನಿಮ್ಮಿಬ್ಬರೂ ನನ್ನೆರಗು ಕಣ್ಣುಗಳು. ಯಾರು ಹೆಚ್ಚಲ್ಲ, ಯಾರೂ ಕಡಿಮೆಯಲ್ಲ. ನಿಮ್ಮಲ್ಲಿ ಭೇದಭಾವ ಮಾಡಿ ನನಗೆ ಏನೂ ಆಗಬೇಕಿಲ್ಲ ಆಯುಧ್. ನಾನು ಸಾಯುವಾಗ ಏನನ್ನೂ ಹೊತ್ತುಕೊಂಡು ಹೋಗಲ್ಲ. ಇರುವಷ್ಟು ದಿನ ನಿಮಗೋಸ್ಕರ ದುಡಿದಿದ್ದೇನೆ ಎಂದು ಕಣ್ಣೊರೆಸಿಕೊಂಡರು. ಅವರ ಮಾತು ಕೇಳಿ ಕಣ್ತೇಲಿಸಿದವನು, ಈ ಎಮೋಷನಲ್ ಡ್ರಾಮಾ ಎಲ್ಲ ಬೇಡ ಡ್ಯಾಡ್. ಈಗೇನು, ನಾನು ನಾಳೆ ಆಫೀಸಿಗೆ ಹೋಗಬೇಕು ತಾನೆ? ಹೋಗುತ್ತೇನೆ ಎಂದು ಹೇಳಿ ಮೆಟ್ಟಿಲು ಹತ್ತಿ ನಡೆದನು. ಅದನ್ನೆಲ್ಲ ಹಿಂದೆಯೇ ನಿಂತು ನೋಡುತ್ತಿದ್ದ ಅರುಣಿಮಾ. ಆಯು ಹೊರಗೆ ಕಂಡಷ್ಟು ಮನಸ್ಸಿನಿಂದ ಒರಟು ಅಲ್ಲ ಅಲ್ವಾ ಮಾವ ಎಂದಳು. ಅವಳ ಕಡೆ ತಿರುಗಿದವರು, ಹೂನಮ್ಮ, ಆದರೆ ಅವನ ಮನಸ್ಸನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವವರು ಸಿಗಬೇಕು ಅಷ್ಟೇ ಎಂದರು. ಆ ಕ್ಷಣ ಇಂದು ದೇವಸ್ಥಾನದಲ್ಲಿ ಕಂಡ ಹುಡುಗಿಯ ಮುಖವೇ ಕಣ್ಣು ಮುಂದೆ ಬಂದಿತ್ತು ಅರುಣಿಮಾಗೆ. ಮಾವ, ಇವತ್ತು ನಾನು ದೇವಸ್ಥಾನದಲ್ಲಿ ಒಂದು ಹುಡುಗಿನ ನೋಡಿದೆ. ಎಷ್ಟು ಮುದ್ದಾಗಿದ್ದಳು ಗತ್ತಾ? ನಮ್ಮ ಆಯುಗೆ ಒಳ್ಳೆ ಜೋಡಿ ಅನಿಸುತ್ತಿತ್ತು ಅವಳು ಉತ್ಸಾಹದಿಂದ ಹೇಳಿದಾಗ ಅವನ ಬಗ್ಗೆ ತಿಳಿದಿದ್ದ ವಿನಾಯಕ್, ಅವನು ಹೇಗೆ ಅಂತೆ ನಿನಗೂ ಗೊತ್ತಲ್ವಾ ಅರುಣ? ಅವನು ಮದುವೆಯಾಗುವವನಂತೆ ಕಾಣಿಸುತ್ತಾನ ನಿನಗೆ. ತಮಾಷೆಗೂ ಅವನ ಮುಂದೆ ಮದುವೆಯ ಮಾತೆತ್ವಡಕ್ಕೆ ಭಯವಾಗುತ್ತದೆ ನನಗೆ ಎಂದರು. ಹಾಗಂದ್ರೆ ಹೇಗೆ ಮಾವ? ಅವನು ಮದುವೆಯಾಗಲ್ಲ ಅಂತ ನೀವು ಸುಮ್ಮನೆ ಇದ್ದು ಬಿಡಕ್ಕೆ ಆಗುತ್ತಾ? ಅವನಿಗೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡುವುದು ನಿಮ್ಮ ಜವಾಬ್ದಾರಿಯಲ್ವಾ? ನನ್ನ ಮಾತನ್ನು ಯಾವಾಗ ತಾನೇ ಕೇಳಿದ್ದಾನೆ ಅವನು? ದೇವರು ಅವನ ಮನಸ್ಸು ಬದಲಿಸಿದರೆ ಮಾತ್ರವೇ ಅವನ ಮದುವೆ ನೋಡುವ ಭಾಗ್ಯ ನಮಗೆ. ಇಲ್ಲದಿದ್ದರೆ ಇಷ್ಟೇ. ನೀರಸವಾಗಿ ನುಡಿದು ರೂಮಿಗೆ ನಡೆದರು. ಅಷ್ಟರಲ್ಲಿ ಆರ್ಯ ಸಹ ಮನೆಗೆ ಬಂದಿದ್ದನು. ಅವನನ್ನು ಕಾಣ್ತಿದ್ದಂತೆ ಅವನ ಬಳಿ ಬಂದವಳು, ಆರ್ಯ, ಎಲ್ಲಿ ಹೋಗಿದ್ರಿ ಇಷ್ಟು ಹೊತ್ತು? ನಾನು ಎಷ್ಟು ಸಲ ಕಾಲ್ ಮಾಡಿದ್ದೇನೆ ಗೊತ್ತಾ ನಿಮಗೆ? ನಿಮ್ಮ ಪಿಎ ಹೇಳಿದ, ನೀವು ಸಂಜೆಯೇ ಹೋದ್ರಿ ಅಂತ ಎಂದಳು. ಆ ಮುಗ್ಧ ಹೆಣ್ಣಿಗೆ ತಿಳಿದಿಲ್ಲ ತನ್ನ ಗಂಡ ಪರಹೆಣ್ಣಿನ ಸಂಗ ಮಾಡಿ ತನಗೆ ದ್ರೋಹ ಬಗೆಯುತ್ತಿದ್ದಾನೆಂದು. ಮೃದುವಾಗಿ ಅವಳ ಕೈ ಹಿಡಿದವನು, ಸಾರಿ ಅರುಣ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ದ ಇವತ್ತು, ಅದೂ ಕೂಡ ತುಂಬಾ ವರ್ಷ ಆದ ಮೇಲೆ. ಅವನ ಜೊತೆ ಮಾತಾಡುತ್ತಾ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ ಎಂದನು. ಅವನಿಗೂ ಗೊತ್ತಿತ್ತು ತಾನು ಏನು ಹೇಳಿದರೂ ಅವಳು ನಂಬುವಳೆಂದು. ಓ ಹೌದಾ, ಮತ್ತೆ ಮನೆಗೆ ಕರೆತರಬಹುದಿತ್ತು. ರುಚಿರುಚಿಯಾಗಿ ಅಡುಗೆ ಮಾಡುತ್ತಿದ್ದೆ, ಊಟ ಮಾಡಿಕೊಂಡು ಹೋಗಬಹುದಿತ್ತು ಎಂದಳು ಅರುಣಿಮಾ. ಹಾ, ನಾನೂ ಕರೆದೆ ಮನೆಗೆ, ಆದರೆ ಅವನಿಗೆ ಏನೋ ಕೆಲಸ ಇತ್ತಂತೆ, ಅದಕ್ಕೆ ಹೊರಟು ಬಿಟ್ಟ ಎಂದನು. ಇರಲಿ ಬಿಡಿ, ನೀವು ಸುಸ್ತಾಗಿದ್ದೀರಾ ಅನಿಸುತ್ತದೆ. ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡುತ್ತೇನೆ ಎಂದಳು ಅವನೆದೆಯ ಮೇಲೆ ಕೈಯಿರಿಸಿ. ಸರಿ, ನಾನೀಗ ಬಂದೆ
ಎಂದು ಹೇಳಿ ತನ್ನ ರೂಮಿಗೆ ನಡೆದನು. ಅಷ್ಟರಲ್ಲಿ ಅವನ ಫೋನ್ ಸದ್ದಾಗಿತ್ತು. ದಿಯಾ ಕರೆ ಮಾಡಿದ್ದಳು. ಹೇಳು ಬೇಬಿ ಎಂದನು ಫೋನ್ ಕಿವಿಯಿರಿಸಿ. ಏನಾಯ್ತು ಆರ್ಯ, ನೀನು ಲೇಟಾಗಿ ಹೋದಕ್ಕೆ ನಿನ್ನ ಹೆಂಡತಿಗೆ ಏನಾದ್ರೂ ಅನುಮಾನ ಬಂತಾ ಕೇಳಿದಳು. ಅವಳ ಮಾತಿಗೆ ನಕ್ಕವನು, ಅನುಮಾನನಾ? ಅವಳಿಗ? ದಡ್ಡ ಶಿಖಾಮಣಿಯವಳು. ನಮ್ಮಿಬ್ಬರನ್ನೂ ಅವಳು ಒಂದೇ ರೂಮಿನಲ್ಲಿ ಕಂಡರೂ ಸಹ ಏನಾದರೂ ನೆಪ ಹೇಳಿ ಅವಳನ್ನು ನಂಬಿಸಬಹುದು ಅಂತ ಪೆದ್ದಿಯವಳು. ತಾನೂ ಸಹ ನಕ್ಕವಳು. ರಿಯಲಿ? ಹಾಗಾದ್ರೆ ನಿನಗೆ ಇನ್ನೂ ಒಳ್ಳೆಯದೇ ಆಯಿತು ಬಿಡು ಎಂದಳು. ಓಕೆ, ಕಾಲ್ ಯು ಲೇಟರ್ ಬೇಬಿ, ಲವ್ ಯು ಎಂದು ಮುತ್ತಿಟ್ಟು ಕರೆತುಂಡರಿಸಿದ್ದನು. ಆರ್ಯ ಅದರ ಅರಿವಿಲ್ಲದವಳು ಗಂಡನಿಗೆ ರುಚಿಯಾದ ಅಡುಗೆ ಮಾಡುವಲ್ಲಿ ತೊಡಗಿದ್ದಳು. ಗಂಡ ಹಾಗೂ ಮಾವನಿಗೆ ಊಟ ಕೊಟ್ಟಿದ್ದಳು ಅರುಣಿಮಾ. ಎಂದಿನಂತೆ ಇಂದೂ ಸಹ ಆಯೋಧ್ ಎಲ್ಲರೊನ್ನಿಗೆ ಕೂತು ಊಟ ಮಾಡಿಲ್ಲ. ಅವನಿಗೆಂದು ಕೆಲಸದವರ ಕೈಯಲ್ಲಿ ಊಟವನ್ನು ರೂಮಿಗೆ ಕೊಟ್ಟು ಕಳುಹಿಸಿದ್ದಳು ಹುಡುಗಿ. ಅರುಣ, ನೀನು ತೋರಿಸುವ ಪ್ರೀತಿ ಕಾಳಜಿಗೆ ಅವನು ಯೋಗ್ಯನೇ ಅಲ್ಲ ಅನ್ಸುತ್ತೆ. ಒಂದು ದಿನವೂ ಅತ್ತಿಗೆ ಅಂತ ಪ್ರೀತಿಯಿಂದ ಬಂದು ನಿನ್ನನ್ನು ಮಾತನಾಡಿಸಲಿಲ್ಲ. ಅವನ ಬಗ್ಗೆ ಯಾಕಮ್ಮ ಕೇರ್ ಮಾಡ್ತೀಯಾ? ಅವನ ಪಾಡಿಗೆ ಅವನಿರಲಿ, ಬಿಟ್ಟುಬಿಡು ಎಂದರು ವಿನಾಯಕ್. ಅವಳ ಬಗ್ಗೆ ಮಗನ ನಡವಳಿಕೆ ಅವರಿಗೆ ಸ್ವಲ್ಪವೂ ಇಷ್ಟವಾಗಿಲ್ಲವಲ್ಲ? ಹೇಗಾಗುತ್ತೆ ಮಾವ, ಅವನು ಈ ಮನೆ ಮಗ, ನಾನಲ್ಲದೆ ಇನ್ಯಾರು ಕೇರ್ ಮಾಡ್ತಾರೆ? ನಾವು ನಿರೀಕ್ಷೆ ಇಟ್ಟುಕೊಂಡು ಏನನ್ನು ಮಾಡಬಾರದಂತೆ, ನಿಸ್ವಾರ್ಥವಾಗಿ ಮಾಡಬೇಕಂತೆ. ನಾನು ಅವನ ಬಗ್ಗೆ ತೋರಿಸುವ ಪ್ರೀತಿಯೂ ನಿಸ್ವಾರ್ಥವೇ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಅವನು ಹೀಗೆಯೇ ಮಾಡ್ತಿದ್ದ ಅನ್ಸುತ್ತೆ. ಇರಲಿ ಬಿಡಿ ಎಂದಳು. ಅವಳ ಮಾತಿಗೆ ಏನು ಉತ್ತರಿಸಬೇಕೆಂದೇ ತೋಚಲಿಲ್ಲ ಅವರಿಗೆ. ದೇವರೇ, ಅದ್ಯಾವ ಜನ್ಮದ ಪುಣ್ಯವೋ ಏನೋ, ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ. ಅವನಿಗೆ ಆದಷ್ಟು ಬೇಗ ಬುದ್ಧಿ ಬಂದರೆ ಸಾಕು ಎಂದು ಬೇಡಿಕೊಂಡಿದ್ದರು. ಆದರೆ ತಮ್ಮ ಹಿರಿಮಗನೇ ಹೆಂಡಟಿಗೆ ದ್ರೋಹ ಬಗೆಯುತ್ತಿದ್ದಾನೆ ಎಂದು ಸಣ್ಣ ಸುಳಿವೂ ಅವರಿಗಿರಲಿಲ್ಲ. ರೂಮಿನಲ್ಲಿದ್ದ ಆಯುಧ್ ಸ್ನಾನ ಮುಗಿಸಿ ಬಂದಾಗ ಊಟದ ಟ್ರೇ ಅವನೆದುರಿತ್ತು. ಹಣೆ ತೀಡಿಕೊಂಡವ, ಮತ್ತೆ ಶುರುವಾಯ್ತಾ ಇವರದ್ದು? ಹಸಿವಾದರೆ ನಾನೇ ಬಂದು ಊಟ ಮಾಡ್ತೀನಿ, ನನ್ನ ರೂಮಿಗೆ ಕಳುಹಿಸಿ ನೋಡುವ ಅವಶ್ಯಕತೆ ಏನಿದೆ? ಅಷ್ಟೆಲ್ಲ ಉಗಿದರೂ ನಾಟಕ ಬಿಡೋದಿಲ್ಲ ಎಂದು ತನ್ನ ಅತ್ತಿಗೆಯನ್ನು ಬೈದುಕೊಳ್ಳುತ್ತಲೇ ತಲೆ ಒರೆಸಿಕೊಳ್ಳತೊಡಗಿದ. ಕನ್ನಡಿಯಲ್ಲಿ ನೀನು ಹೇರ್ ಡ್ರೈಯರ್ನಿಂದ ಕೂದಲು ಒಣಗಿಸುತ್ತಾ ಇಂದು ಪಬ್ನಲ್ಲಿ ನಡೆದ ಘಟನೆಯನ್ನು ನೆನೆದು, ಬಾರಿಗೆ ಬರುವ ಹುಡುಗಿಯರಾರೂ ಪತಿವ್ರತೆಯಾಗಿರುವುದಿಲ್ಲ, ಅಂಥದ್ರಲ್ಲಿ ಪ್ರೀತಿಯಂತೆ ಮದುವೆಯಂತೆ, ಲವ್ ಎಟ್ ಫಸ್ಟ್ ಸೈಟ್, ಮೈ ಫುಟ್. ಈ ಪ್ರೀತಿ ಎನ್ನುವ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದವರ್ಯಾರು? ಮೊದಲು ಅವನಿಗೆ ಬದಿಯಬೇಕು. ಸಾಯುವವರೆಗೂ ಫಿಸಿಕಲ್ ನೀಡ್ಸ್ ಇರ್ಲೇಬೇಕು, ಹಾಗಾಗಿ ಮದುವೆ ಓಕೆ. ಆದ್ರೆ ಪ್ರೀತಿ? ಕಮಿಟ್ ಆಗದೆ ಕಾಮವನ್ನು ತೀರಿಸಿಕೊಳ್ಳುವ ಸೇಫ್ ವೇ ಪ್ರೀತಿ ಅನ್ಸುತ್ತೆ ಎಂದು ವ್ಯಂಗ್ಯವಾಗಿ ನಕ್ಕು ಊಟಕ್ಕೆ ಕುಳಿತನು ಆಯುಧ್. ಭಾವನೆಗಳನ್ನು ಅಷ್ಟು ಹಗುರವಾಗಿ ತೆಗೆದುಕೊಳ್ಳುವವನ ಮನದಲ್ಲಿ ಪ್ರೀತಿಯನ್ನು ತಿಸಿಲೊಡೆಸುವ ಹೆಣ್ಣು ಎಂದು ಬರುವಳೋ ಏನೋ. ರಾತ್ರಿ ಮಂಚದ ಮೇಲೆ ಕಾಲು ಚಾಚಿ ಕುಳಿತಿದ್ದವ ಆರ್ಯ. ಅಷ್ಟರಲ್ಲಿ ಎಲ್ಲಾ ಕೆಲಸ ಮುಗಿಸಿ ರೂಮಿಗೆ ಬಂದ ಅರುಣಿಮಾ ಗಂಡನನ್ನು ಕಂಡು ನಸುನಕ್ಕು, ಇನ್ನೂ ನಿಮ್ಮ ಕೆಲಸ ಮುಗಿದಿಲ್ವಾ? ಮಲಗಿರ್ತೀರಾ ಅನ್ಕೊಂಡೆ ಎಂದಲು ಕೂದಲನ್ನು ಹಿಂದಕ್ಕೆ ಕಟ್ಟಿಕೊಳ್ಳುತ್ತಾ. ಸ್ವಲ್ಪ ಕೆಲಸ ಇತ್ತು ಅರುಣ ಹೇಳಿದನು. ಬಟ್ಟೆ ಬದಲಾಯಿಸಿದ ಮೇಲೆ ಹೀಗೆಯೇ ಇಟ್ಟುಬಿಡೋದಾ? ಒಗೆಯೋಕೆ ಆಗ್ಬೇಕು ಅಲ್ವೇನ್ರಿ ಎನ್ನುತ್ತಾ ಅವನು ಬಿಚ್ಚಿಟ್ಟಿದ್ದ ಶರ್ಟ್ ಕೈಗೆತ್ತಿಕೊಂಡವಳಿಗೆ ಅದರ ಮೇಲೆ ಕೆಂಪಗ ಮೆತ್ತಿದ್ದ ಲಿಪ್ಸ್ಟಿಕ್ ಮಾರ್ಕ್ಸ್ ಕಾಣಿಸಿಬಿಟ್ಟಿತ್ತು. ಅದನ್ನು ಕಂಡು ತುಸು ಗಾಬರಿಗೊಂಡ ಅರುಣಿಮಾ, ರೀ ಏನಿದು ಎಂದಳು. ಅದನ್ನು ಕಂಡು ಉಗುಳು ನುಂಗುವಂತಾದ ಆರ್ಯ. ಅದಾ, ಬೆಳಿಗ್ಗೆ ರೆಡ್ ಪೆನ್ ಲೀಕಾಗಿ ಇಂಕು ಕೈಗೆ ಆಗಿತ್ತು, ನೋಡದೆ ಶರ್ಟಿಗೂ ಒರೆಸಿಬಿಟ್ಟೆ, ಸ್ವಲ್ಪ ಅಷ್ಟೇ ಎಂದಿದ್ದ. ಓ ಸರಿ, ಇನ್ಮೇಲೆ ಹೀಗೆಲ್ಲ ಗಲೀಜ್ ಮಾಡ್ಕೋಬೇಡಿ ಎನ್ನುತ್ತಾ ಬಟ್ಟೆಯನ್ನು ಒಗೆಯಲು ಹಾಕಿದ್ದಳು. ಅವನು ಮಾಡುತ್ತಿರುವ ಕರ್ಮಕಾಂಡದ ಬಗ್ಗೆ ಕನಸಲ್ಲೂ ಯೋಚಿಸಲಾರಳು ಅರುಣಿಮಾ. ಅಷ್ಟು ನಂಬಿಕೆಯಿದೆ ಅವನ ಬಗ್ಗೆ. ಅರುಣ, ಇನ್ನೂ ನಿನ್ನ ಕೆಲಸ ಮುಗಿಲಿಲ್ವಾ? ಟೈಮ್ ನೋಡು, ಈಗ್ಲೂ ಅದೂ ಇದು ಕೆಲಸ ಮಾಡ್ತಾ ಇದ್ದೀಯಲ್ಲ, ಬಾ ಇಲ್ಲಿ ಎನ್ನುತ್ತಾ ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡನು. ನೀವೂ ಅಷ್ಟೇ, ಮಲಗುವ ಹೊತ್ತಲ್ಲಿ ಯಾವುದೋ ಫೈಲ್ ಹಿಡಿದು ಕೂತಿದ್ದೀರಾ, ಬೆಳಗ್ಗೆ ಬೇಗ ಏಳಬೇಕು, ನೀವು ಹೀಗೆ ಮಾಡಿದರೆ ಹೇಗೆ ಎಂದಳು. ಓಕೆ ಸಾರಿ ಎನ್ನುತ್ತಾ ಫೈಲ್ ಪಕ್ಕಕ್ಕಿಟ್ಟ. ಅವನೆದೆಯಲ್ಲಿ ಹುದುಗಿದ್ದಳು ಹುಡುಗಿ. ಅವನು ಮುಖಸಿಂಡಿಸಿದ್ದ. ರೀ, ನಾವು ಮಗು ಬಗ್ಗೆ ಯಾವಾಗ ಯೋಚನೆ ಮಾಡುವುದು? ಮಗುವಾದರೆ ನಿಮಗೆ ಏನಾದ್ರೂ ಸಮಸ್ಯೆನಾ? ಮದುವೆಯಾಗಿ ಇಷ್ಟು ದಿನ ಆಗಿದೆ, ನೀವು ನನ್ನಿಂದ ದೂರವೇ ಇದ್ದೀರಿ ಎಂದಳು. ಅವನು ಹಣೆ ತೀಡಿಕೊಂಡ. ನನ್ನಿಂದ ದೂರವಿರುವುದಕ್ಕೆ ಕಾರಣವೂ ಇದೆ. ತಾನು ಮುಂದೊಂದು ದಿನ ಅವಳನ್ನು ಬಿಡಲೇಬೇಕೆಂದು ತೀರ್ಮಾನಿಸಿಬಿಟ್ಟಿದ್ದಾನೆ. ಈಗ ಮಗುವಾಗಿ ಬಿಟ್ಟರೆ ಇನ್ನಷ್ಟು ಸಮಸ್ಯೆಯಾಗಿಬಿಡುತ್ತದೆ. ಆಗ ಅವಳನ್ನು ತನ್ನ ಜೀವನದಿಂದ ತೊಲಗಿಸುವುದು ಕಷ್ಟವಾಗಬಹುದು. ಆ ಕಾರಣಕ್ಕೆ ಅವಳನ್ನು ಮುಟ್ಟಿಲ್ಲ ಅವ.
ಛೇಛೆ, ಮಗು ಬಗ್ಗೆ ನನಗೆ ಯಾವ ಆಕ್ಷೇಪವೂ ಇಲ್ಲ ಅರುಣ. ನಿನಗೂ ಗೊತ್ತು, ನಾನು ಇತ್ತೀಚೆಗಷ್ಟೇ ನಮ್ಮ ಕಂಪನಿಯ ಸಿಇಒ ಆಗಿ ಹೊಸ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಅಂತ. ಈ ಸಮಯದಲ್ಲಿ ಮಗುವಾದರೆ ನನಗೆ ಅದರ ಬಗ್ಗೆ ಗಮನ ಕೊಡುವುದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ದಿನ ಕಳೆಯಲಿ ಅಲ್ವಾ? ನಾನು ಈ ಕೆಲಸಕ್ಕೆ ಹೊಂದಿಕೊಂಡ ನಂತರ ಮಗು ಮಾಡಿಕೊಳ್ಳೋಣ. ಅದೂ ಅಲ್ಲದೆ ಈ ಕಾಲದಲ್ಲಿ ಯಾರು ಮದುವೆಯಾದ ವರ್ಷದೊಳಗೆ ಮಗು ಮಾಡ್ಕೊಳ್ತಾರೆ ಹೇಳು? ನಮಗೂ ಒಂದಷ್ಟು ಪರ್ಸನಲ್ ಸ್ಪೇಸ್ ಬೇಕು ಎಂದು ನಾಜೂಕಾಗಿ ಉತ್ತರಿಸಿದ್ದ. ನೀವು ಹೇಳೋದ್ ಸರಿನೇ. ಆದ್ರೂ 2 ವರ್ಷಕ್ಕಿಂತ ಹೆಚ್ಚು ತಡ ಮಾಡೋದ್ ಬೇಡಾರಿ. ಮುಂದೆ ಸಮಸ್ಯೆ ಆದ್ರೆ ಕಷ್ಟ. ಎಲ್ಲವೂ ಆಗಬೇಕಾದ ಸಮಯಕ್ಕೆ ಆಗ್ಬೇಕು ಎಂದವಳಿಗೆ ಗಂಡನ ಧೂರ್ತ ಉದ್ದೇಶವೇ ತಿಳಿಯುತ್ತಿಲ್ಲ. ಓಕೆ, ಈಗ ಮಲಗು, ತುಂಬಾ ಲೇಟಾಗಿದೆ ಎಂದು ಅವಳ ನೆತ್ತಿಗೆ ಮುತ್ತಿಟ್ಟ. ಗುಡ್ ನೈಟ್ ಎಂದು ಹೇಳಿ ಕಣ್ಮುಚ್ಚಿದ್ದಳು ಅರುಣಿಮಾ. ಅಂದು ಬೆಳಗ್ಗೆ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ದಳು ಸಹಸ್ರ. ದೇವರೇ, ನನ್ನ ಜೀವನದಲ್ಲಿ ನಡೆದ ಆ ಕೆಟ್ಟ ಘಟನೆಯನ್ನು ಮರೆತು ನಾನು ಮುಂದೆ ಸಾಗಬೇಕು ಅಂತ ಡಿಸೈಡ್ ಮಾಡಿದ್ದೇನೆ. ತುಂಬ ಗಟ್ಟಿ ಮನಸ್ಸು ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಅದನ್ನು ಮರೆಯಲು ನನಗೆ ಶಕ್ತಿ ಕೊಡು. ಇವತ್ತು ನನ್ನ ಇಂಟರ್ವ್ಯೂ ಇದೆ. ಎಲ್ಲ ಒಳ್ಳೆಯದಾಗುವಂತೆ ನೋಡಿಕೊ. ನನ್ನ ಅಪ್ಪನಿಗೆ ನನ್ನ ಬಗ್ಗೆ ತುಂಬಾ ಹೋಪ್ಸ್ ಇದೆ. ಅವರಿಗೋಸ್ಕರವಾದರೂ ನಾನು ಎಲ್ಲ ಮರೆತು ಮುಂದೆ ಹೋಗಬೇಕು. ಒಂದು ಒಳ್ಳೆ ಕೆಲಸ ಗಿಟ್ಟಿಸಿಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಪ್ಲೀಸ್ ಎಂದು ಮತ್ತೊಮ್ಮೆ ದೇವರಿಗೆ ಕೈ ಮುಗಿದು ತನ್ನ ಅಪ್ಪನ ಆಶೀರ್ವಾದವನ್ನು ಪಡೆದು ಇಂಟರ್ವ್ಯೂಗೆ ಹೊರಟಿದ್ದಳು ಹುಡುಗಿ. ಮುಂದುವರಿಯುವುದು. ಕಮೆಂಟ್ ಮಾಡುವುದನ್ನ ಮರಿಬೇಡಿ ಫ್ರೆಂಡ್ಸ್.